ಧರ್ಮಸ್ಥಳದ ಬಂಗ್ಲಗುಡ್ಡೆಯಲ್ಲಿ ಇತ್ತೀಚೆಗೆ ಏನು 7 ತಲೆಬುರುಡೆ ಮತ್ತು ಮೂಳೆಗಳೆಲ್ಲವೂ ಕೂಡ ಸಿಕ್ಕಿತ್ತು. ಅದನ್ನು ಪತ್ತೆ ಕಾರ್ಯದಲ್ಲಿ ಈಗ SIT ಇರುವಂಥದ್ದು. ಈಗ ತುಮಕೂರು ಜಿಲ್ಲೆ ಗುಬ್ಬಿ ಮೂಲದವ್ರನ್ನ ಒಬ್ಬರನ್ನ ಕರೆಸಿಬಿಟ್ಟು ಅವ್ರ ಹತ್ರ ಕೆಲವು ಮಾಹಿತಿಯನ್ನು ಪಡೆದಿರೋವಂಥದ್ದು. ಇಲ್ಲಿ ನೋಡ್ಬೋದಾಗಿದೆ, ಇಲ್ಲಿ ಇರುವಂಥವ್ರು ಇವತ್ತು ತುಮಕೂರು ಜಿಲ್ಲೆ ಗುಬ್ಬಿಯಿಂದ ಬಂದಂಥವ್ರು. ಸೊ ಅಲ್ಲಿ ಏನು ಕರೆಸಿದ್ರು ಏನು ಅಂತ ಕೇಳೋಣ. ಅದರ ಆರಂಭಿಕ ಹಂತದಲ್ಲಿ ಇಲ್ಲೇನೊಂದು ಫೋಟೋ ನೋಡ್ಬೋದಾಗಿದೆ. ಈ ಫೋಟೋದಲ್ಲಿ ಇರುವಂಥವರು ಆದಿಶೇಷ ನಾರಾಯಣ ಅಂತ ಹೇಳಿ. ಸೊ ಇವರು ಇಲ್ಲಿ ಏನು ಮೊನ್ನೆ ಸಿಕ್ಕಂತಹ ಏನು ಸ್ಕೆಲಿಟನ್ ಏನಿತ್ತು, ಆ ಒಂದು ಸ್ಕೆಲಿಟನ್ನ ಪಕ್ಕದಲ್ಲಿ ಇವರ ಒಂದು DL ಡ್ರೈವಿಂಗ್ ಲೈಸೆನ್ಸ್ ಸಿಕ್ಕಿರೋಂಥದ್ದು. ಈ ಆಧಾರದ ಮೇಲೆ ಇವ್ರನ್ನ ಕರೆಸಿದ್ದಾರೆ. ಸೊ ಅವ್ರನ್ನ ಮಾತಾಡೋಣ. ಈಗ ಇದು ಯಾರು ಆದಿಶೇಷ ನಾರಾಯಣ ಯಾರು, ಮತ್ತು ನೀವು ಇಲ್ಲಿ ಬರ್ಲಿಕ್ಕೆ ಕಾರಣ ಯಾರು ಕರೆದಿದ್ರು? ಇದು ನಮ್ಮ ತಮ್ಮ ಆದಿಶೇಷ ನಾರಾಯಣ. ನಮಗೆ ಫಸ್ಟು ಗುಬ್ಬಿಯಿಂದ ಫೋನ್ ಬಂತು, ಹಿಂಗಾಗಿ ಸಿಕ್ಕಿದೆ, ಏನಾಗಬೇಕು ಏನು ಅಂತ ನಾವೆಲ್ಲ ಹೇಳಿದ್ವಿ. ಸಾಯಂಕಾಲ ಧರ್ಮಸ್ಥಳದಿಂದ ಫೋನ್ ಬಂದಿತ್ತು ಸರ್. ಈಗ ಆದಿಶೇಷ ನಾರಾಯಣ ಯಾವ ವರ್ಷ ಕಾಣೆಯಾಗಿದ್ದು? ಅವರು ಬಂದು 2013 ಕಾಣೆಯಾಗಿದ್ದಾರೆ ಸರ್. ಅಂದರೆ ಅವ್ರ ಮನೆಗೆ ಬರಲಿಲ್ಲ. 2013 ಅಕ್ಟೋಬರ್ 2ರಿಂದ ಅವ್ರು ನಮ್ಮ ಮನೆ ಕಡೆಗೆ ಬಂದಿಲ್ಲ. ಈಗ ನಮಗೆ ಇನ್ಫಾರ್ಮೇಷನ್ ಬಂದು ನಿಮ್ಮ ಈ ಥರ ಆದಿಶೇಷ ನಾರಾಯಣ ಅನ್ನೋರ್ದು DL ಸಿಕ್ಕಿದೆ ನೇತ್ರಾವತಿ ಇದರಲ್ಲಿ, ಇಲ್ಲಿ ಬರಬೇಕು, ನೀವು ಇನ್ಫಾರ್ಮೇಷನ್ ಕೊಡಿ ಅಂತ ಹೇಳಿದರು. ಇನ್ಫಾರ್ಮೇಷನ್ ಆದಷ್ಟು ಕೊಟ್ಟಿದ್ದೆ, ಮತ್ತು ಹೆಚ್ಚಿನ ಎಂಕ್ವೈರಿಗಾಗಿ ನೀವು ಬರಬೇಕು ಅಂತ ಹೇಳಿದರು. ನಾನು ಇಲ್ಲಿ ಬಂದು ಅವ್ರಿಗೆ ಏನು ಕೊಡಬೇಕಾಯಿತು ಅದನ್ನೆಲ್ಲ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ. ಈಗ ನೋಟಿಸ್ ಇಶ್ಯೂ ಮಾಡಿದ್ದಾರೆ. ನೆಕ್ಸ್ಟ್ ಏನಾರು ನಿಮ್ಗೆ ಫರ್ದರ್ ಇದು DNA ಅವೆಲ್ಲ ಏನೋ ಟೆಸ್ಟ್ ಮಾಡಬೇಕು ಅನ್ನೋದಿದ್ರೆ ಮಾಡಿ ಚೆಕ್ ಮಾಡಬೇಕು ಅನ್ನೋದಾದರೆ ನೀವು ಮತ್ತೆ ಬರಬೇಕು ಅಂತೇಳಿ ನಮಗೆ ಇದು ಕೊಟ್ಟಿದ್ದಾರೆ. ನಮ್ಗೆ ಈಗ 2013 ಕಾಣೆಯಾದ ಅಂತ ಹೇಳಿ. ಎಷ್ಟು ಜನ ಮಕ್ಕಳು ನೀವು, ಮತ್ತೆ ಏನು ಕೆಲಸ ಮಾಡ್ತಾ ಇದ್ದು ನಿಮ್ಮ ತಮ್ಮ? ನಮ್ಮ 3 ಜನ ಮಕ್ಕಳು, 2 ಹೆಣ್ಣು 1 ಗಂಡು. ಅವನು ಬಾರಲ್ಲಿ ಕ್ಯಾಶಿಯರು ಮತ್ತು ಎರಡು ಕೆಲಸ ಮಾಡ್ಕೊಂಡಿದ್ದ ಸರ್, ಸಪ್ಲೈ. ಸೊ ನೀವು ಅವ್ರ ಅಕ್ಕನಾ? ದೊಡ್ಡ. ನಿಮ್ಮ ಹೆಸರೇನು? ಪದ್ಮ. ಈಗ ಯಾವ ಥರ ಇದ್ದಿದ್ದು, ಅಂದರೆ ನಿಮ್ಮ ಜೊತೆ ಯಾವ ರೀತಿ ಇದ್ದ, ಮತ್ತು ಅಲ್ಲಿಂದ ನಾಪತ್ತೆ ಆಗಿದ್ದು ಅಂದ ತಕ್ಷಣ ಇದಕ್ಕಿಂತ ನಾಪತ್ತೆ ಆದ್ಮೇಲೆ ಹುಡುಕ್ಲಿಲ್ವ ನೀವು? ಹುಡುಕ್ಲಿಲ್ಲ, ಅವನು ಅವಾಗ ಹಂಗೆ ಹೋಗಿ ಬರ್ತಿದ್ನಲ್ಲ, ಹಂಗಾಗಿ ಬರ್ತಾನೆ ಬಿಡು ಅಂತ ನಾವು ಸುಮ್ಮನೆ ಆಗಿದ್ವಿ. ಈಗ ಧರ್ಮಸ್ಥಳಕ್ಕೆಲ್ಲ ಬರ್ತಾ ಇದ್ರ ನೀವು, ನಿಮ್ಮ ಫ್ಯಾಮಿಲಿ ಎಲ್ಲ ಯಾರು ಬರ್ತಾ ಇದ್ರ? ಹೆಂಗೆ? ಯಾರು ಬರ್ತಿರ್ಲಿಲ್ಲ, ನಾವು ಯಾರು ಬರ್ತಿರ್ಲಿಲ್ಲ. ಅವನೊಬ್ಬನೇ, ಅವನು ಬರೋನು ಹೋಗ್ತಾ ಇದ್ದ, ನಾವು ಯಾರು ಬರ್ತಿರ್ಲಿಲ್ಲ ಜೊತೆಲಿ. ಅಂದರೆ ನಿಮ್ಗೇನಾದರೂ ಅನುಮಾನ ಆಯ್ತಾ ಆ ಟೈಮಲ್ಲಿ? ಏನಾದರೂ ಕಂಪ್ಲೇಂಟ್ ಅಲ್ಲೇನಾದ್ರು ಕೊಟ್ಟಿದ್ರ? ನಾವು ಅಪ್ಪಾಜಿಯವರು ಕೊಡಕ್ಕೆ ಬಿಡಲಿಲ್ಲ, ಅವನಂಗೆ ಹೋಗಿ ಬರೋದಕ್ಕೆ ಕೊಡಕ್ಕೆ ಬಿಡಲಿಲ್ಲ. ನಾವು ಸುಮ್ಮನೆ ಆಗೋದು, ಹೋಗ್ತಾ ಬರ್ತಾ ಇದ್ನಲ್ಲ ಅಂತ. ಅವತ್ತು ನೋಡಿದಷ್ಟೇ ಅವನ್ನ. ಹೆಂಗಿದ್ದ ಅಂದರೆ ಮಾನಸಿಕವಾಗೆಲ್ಲ ಕರೆಕ್ಟಾಗಿದ್ದ? ಚೆನ್ನಾಗಿದ್ದ, ದಪ್ಪುಗೆ ಹೈಟುಗೆ ಚೆನ್ನಾಗಿದ್ದ, ಏನು ಇದಿರಲಿಲ್ಲ. ನಮ್ಮ ಹತ್ರನೂ ಚೆನ್ನಾಗಿದ್ದ ಅವನು, ಏನು ಅಂತ ಗೊತ್ತಿಲ್ಲ. ನನ್ನ ಮದುವೆ ಮಾಡಿ ನನ್ನ ಮಗನ ನಾಮಕರಣ ಮಾಡಿ ಎಲ್ಲ ಮಾಡಿದ್ದೆ. ಒಳ್ಳೆ ಹುಡುಗ, ಚೆನ್ನಾಗಿದ್ದ ಅಷ್ಟೇ. ಇದಕ್ಕಿದ್ದಂಗೆ ನಾಪತ್ತೆ ಆಗೋದಕ್ಕೆ ಏನು ಕಾರಣ ಅಂತ ಹುಡುಕೋತಾಗ ಮನೆಯಲ್ಲೆಲ್ಲ ಹೇಗಿದ್ದ ನಿಮ್ಮ ಜೊತೆ? ಆರಾಮ್ ಸರ್. ಹಳ್ಳಿ ಅಲ್ವಾ ಸರ್, ಒಂದು ಸ್ವಲ್ಪ ನಮ್ಮ ತಂದೆಯರು ಇದು ದುಡ್ಕೊಂಬರ್ಬೇಕು, ಮನೆ ಕೊಡಬೇಕು ಅನ್ನೋದು ಅವ್ರದ್ದೊಂದು ಜವಾಬ್ದಾರಿ. ಅವ್ನಿಗೊಂದು ಸ್ವಲ್ಪ ನಾನು ದುಡಿಬೇಕು, ಮನೆ ಕಟ್ಟಬೇಕು ಅನ್ನೋದೊಂದಿತ್ತು. ಅದಕ್ಕೆ ಅವನು ಹೊರಗಡೆ ಹೋಗಿದ್ದ ದುಡಿಯೋಕ್ಕೆ. ಸೊ ಆಮೇಲೆ ಅಂದರೆ ಏನು ಮದುವೆ ಏನಾಗಿರ್ಲಿಲ್ವಾ? ಹಿಂಗೆ ನಾವು ನೋಡಿದಾಗ ಮದುವೆ ಆಗಿರಲಿಲ್ಲ ಸರ್. ಯಾರೋ ಈಗೊಂದು 11 ತಿಂಗಳಿಂದ ನಮ್ಮವರೇ, ನಮ್ಮ ನೆಂಟ್ರೆ, ನಮ್ಮ ಅತ್ತೆ ಸೊಸೆ ನಂಗೆ ಸಿಕ್ಕಿದ್ರು ಗುಬ್ಬಿಲಿ ಅಂತ ಹೇಳಿದ್ರು ಬಸ್ಸಲ್ಲಿ ಸರ್. 11 ತಿಂಗಳ ಹಿಂದೆ ಸರ್. ಅದನ್ನು ನಾವು ನಿಜ ಹೇಳ್ತಾರೋ ಇಲ್ವೋ ಅಂದ್ಕೊಂಡು ಇದು ಮಾಡಿದ್ವಿ. ಆಮೇಲೆ ತಿರ್ಗಾ ಈಗ ಮೊನ್ನೆ ಕೇಳಿದ್ಕೆ ಅವರು ಹ್ಞೂ ಅಂದರು. ಅದನ್ನು ಹೇಳಿದ್ದೀವಿ ಸರ್, ನೋಡೋಣ. ಎಷ್ಟು ವರ್ಷ ಆಗಿತ್ತು ಅವ್ರಿಗೆ ಆ ವಯಸ್ಸು? 27 ವರ್ಷ ಆಗಿದೆ ಸರ್ ಅವನಿಗೆ. ಮದುವೆ ವಯಸ್ಸು ಅಂದ್ಕೊಳ್ಳಿ ಅವನು ಹೋಗೋ ಟೈಮಲ್ಲಿ. ಸೊ ಇದಿಷ್ಟು ಆ ಒಂದು ತುಮಕೂರು ಜಿಲ್ಲೆ ಗುಬ್ಬಿ ಮೂಲದವರ ಮಾತುಗಳು. ಸೊ ನೆಕ್ಸ್ಟ್ ಹೇಗೆ SIT ಕರೆದಂಥ ಸಂದರ್ಭದಲ್ಲಿ ಬರಬೇಕು ಅಂತೇಳಿ ನೋಟಿಸ್ ಕೊಟ್ಟಿದ್ದಾರೆ. ಇವ್ರನ್ನ ಕೆಲವೊಂದು ಪ್ರಾಥಮಿಕ ಮಾಹಿತಿಯನ್ನು ಪಡೆದು ಈಗ ಕಳಿಸಿದ್ದಾರೆ. ಕ್ಯಾಮ್ರಾಮನ್ ವಿಲ್ಫ್ರೆಡ್ ಜೊತೆ ಪೃಥ್ವಿರಾಜ್ ಬೊಮ್ಮನಕೆರೆ, TV9 ಬೆಳ್ತಂಗಡಿ.